ಸರ್, ಇದು ಹುಟ್ಟುಹಬ್ಬ ಪ್ರತಿ ವರ್ಷವೂ ಕೂಡ ಬರುತ್ತೆ, ಇದೇನು ಮಹತ್ವ ಏನಲ್ಲ. ಆಮೇಲೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕಂಥ ಸಂಪ್ರದಾಯನೂ ಕೂಡ ನಮ್ದೇನಲ್ಲ. ಆದರೂ ಕೂಡ ಸ್ನೇಹಿತರ ಬಳಗ ನಮ್ಮಲ್ಲಿ ಹೆಚ್ಚಿಗೆ ಇರೋದ್ರಿಂದ ಎಲ್ಲರ ಒಂದು ಒತ್ತಾಯಕ್ಕೆ ಇವತ್ತು ಈ ಭಾಗದಲ್ಲಿ ಆಕಸ್ಮಿಕವಾಗಿ ಇದನ್ನು ವ್ಯವಸ್ಥೆ ಮಾಡಿ ಇವತ್ತು ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಎಲ್ಲರೂ ಕೂಡ ಸ್ನೇಹಿತರು ಸೇರಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ವೇದಿಕೆ ಮುಖೇನ ಶುಭವನ್ನು ಹಾರೈಸಿದಂಥ ಎಲ್ಲರೂ ಕೂಡ, ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಕನ್ನಡ ಸಂಘ ಸಂಸ್ಥೆಗಳು, ಎಲ್ಲ ಅಭಿಮಾನಿಗಳಿಗೂ ಕೂಡ, ಎಲ್ಲ ನನ್ನ ಸ್ನೇಹಿತ ಬಳಗಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಪ್ರಿಯಾಕೃಷ್ಣರವರ ಆಶೀರ್ವಾದದೊಂದಿಗೆ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಭವಿಷ್ಯದ ಯುವ ನಾಯಕರಾಗಿರ್ತಕ್ಕಂಥ ಕೃಷ್ಣಪ್ಪರವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಕೃಷ್ಣಪ್ಪರವರ ಒಂದು ಆಶೀರ್ವಾದದೊಂದಿಗೆ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಮಾಜ ಒಂದು ಸೇವೆಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಸುಮಾರು 35ರಿಂದ 40 ವರ್ಷಗಳ ಕಾಲ ಸಮಾಜದಲ್ಲಿ ನಾವು ಸಮಾಜ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ನ 2 ಸಲ ಅಧ್ಯಕ್ಷನಾಗಿ, ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ, ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ನ ಅಧ್ಯಕ್ಷನಾಗಿ, ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಡಿಗೆದಾರರ ಸಂಘದ ಅಧ್ಯಕ್ಷನಾಗಿ, ಅನೇಕ ಸಂಘ ಸಂಸ್ಥೆಗಳು, ರೆಡ್ ಕ್ರಾಸ್ ಸೊಸೈಟಿ, ಕ್ಯಾನ್ಸರ್ ಸೊಸೈಟಿ, ಈಗ ಅನೇಕ ವಿವಿಧ ಕ್ಷೇತ್ರಗಳ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡು ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಆಗ್ತಾ ಇರ್ತಕ್ಕಂಥ ಒಂದು ಕಡೆ ಆದರೆ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ಈ ಮಂತ್ರಿಮಂಡಲದಲ್ಲಿ ಇಂದು ನಡೀತಕ್ಕಂಥ ಪ್ರಮಾಣ ವಚನದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು. ಯಾಕಂತಂದರೆ ಇಡೀ ರಾಜ್ಯದಲ್ಲಿ ಅವರು ಯಾವುದೇ ರೀತಿಯಲ್ಲಿ ನಿಸ್ವಾರ್ಥ ಸೇವೆಯನ್ನು, ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ಯಾವುದೇ ಒಂದು ಭ್ರಷ್ಟಾಚಾರಕ್ಕಾಗಲಿ ಬೇರೆ ಇನ್ನೊಂದಕ್ಕಾಗಲಿ ಸಿಲುಕಿಕೊಳ್ಳೋದಲ್ಲೇ ಅವರು ನಿಸ್ವಾರ್ಥವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾಡದ ಸೇವಾ ಕ್ಷೇತ್ರದಲ್ಲಿ ಸೇವೆ ಮಾಡದೇ ಇರತಕ್ಕಂಥ ಸೇವೆನೇ ಇಲ್ಲ. ಹಾಗಾಗಿ ಆಶ್ರಯ ಇರ್ಬೋದು, ಅಕ್ಷರ ಇರ್ಬೋದು, ದಾಸೋಹ ಇರ್ಬೋದು, ವಸತಿ ಇರ್ಬೋದು, ಸಾಹಿತ್ಯ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಎಲ್ಲ ಕ್ಷೇತ್ರಗಳನ್ನು ಕೂಡ ಕೃಷ್ಣಪ್ಪನವರು, ಪ್ರಿಯಾಕೃಷ್ಣರವರು, ಪ್ರದೀಪ್ ಕೃಷ್ಣರವರು ಇವತ್ತು ಕಾರ್ಯವನ್ನು ನಿರ್ವಹಿಸಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾರೆ. ಯಾಕಂತಂದರೆ ಈ ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಂಥವರು ದಿವಂಗತ ಕೆಂಪಣ್ಣರವರು ಒಂದು ಮಾತನ್ನು ಹೇಳಿದ್ರು, 224 ಶಾಸಕರಲ್ಲಿ ಯಾರಾದರೂ ಒಬ್ಬ ಶಾಸಕರು ಭ್ರಷ್ಟಾಚಾರ ಅಲ್ಲದಲ್ಲೇ ₹1 ಕೂಡ ಗುತ್ತಿಗೆದಾರರ ಹತ್ರ ಆಗಲಿ, ಅಧಿಕಾರಿಗಳ ಹತ್ರ ಆಗಲಿ ₹1 ಲಂಚ ಮುಟ್ಟದಲ್ಲೇ ಭ್ರಷ್ಟ ಮುಕ್ತ, ಲಂಚ ಮುಕ್ತ ಯಾರಾದರೂ ಒಬ್ಬರು ಶಾಸಕರಿದ್ದರೆ ಅದು ಎಂ ಕೃಷ್ಣಪ್ಪನವರು. ಅಂಥ ಒಬ್ಬ ಶಾಸಕನಿಗೆ ಇವತ್ತು ಮಂತ್ರಿಮಂಡಲದಲ್ಲಿ ಮೊದಲನೇ ಮಂತ್ರಿಮಂಡಲದ ಒಂದು ಪುನರ್ರಚನೆಯಲ್ಲೇ ಅವರಿಗೆ ಸ್ಥಾನಮಾನ ಸಿಗಬೇಕು. ಆ ಸಿಗೋದ್ರೊಳಗೆ ಇನ್ನಷ್ಟು ನಮ್ಮ ಕರ್ನಾಟಕದಲ್ಲಿ ತುಳಿತಕ್ಕೆ ಒಳಪಟ್ಟಂಥವರು, ಕರ್ನಾಟಕ ಜನದ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಇಂಥವ್ರು ಕೊಡಬೇಕು. ಪ್ರಾಮಾಣಿಕವಾಗಿ ಯಾರು ದಿನ ಜನರ ಮಧ್ಯೆ ಇದ್ದು ಜನರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಯಾವುದೇ ದುರಾಸೆ ಮತ್ತು ಬೇರೆ ಇನ್ಯಾವುದೇ ಲಾಭಕ್ಕಾಗಲಿ ಬೇರೆ ಉದ್ದೇಶಕ್ಕಾಗಲಿ ಅವರು ರಾಜಕಾರಣ ಮಾಡ್ತಾ ಇಲ್ಲ. ಇಂಥ ಶಾಸಕರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ. ಹಾಗಾಗಿ ಇಂಥ ಶಾಸಕರನ್ನ ಇವತ್ತು ಮಂತ್ರಿಮಂಡಲದಲ್ಲಿ ಸೇರಿಸಲೇಬೇಕು, ಅವ್ರು ಮಂತ್ರಿ ಆಗಲೇಬೇಕು ಮಾಡಿ ಈ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಒಳಿತಾಗುವಂಥ ನಿಟ್ಟಿನಲ್ಲಿ, ನಮ್ಮ ಕ್ಷೇತ್ರದಲ್ಲೂ ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ಮತ್ತು ಕೇಂದ್ರದ ವರಿಷ್ಠರ ನಾಯಕರಲ್ಲಿ ಒತ್ತಾಯ ಇದೆ. ಇದು ಖಂಡಿತವಾಗೂ ಕೂಡ ಈಡೇರುತ್ತೆ ಅಂತಕ್ಕಂಥದ್ದು ನಮ್ಮ ಭರವಸೆ. ನಾಯಕ ಇಡೀ ರಾಜ್ಯದಲ್ಲಿ ಅತ್ಯಂತ ಅಧಿಕ ದಿನಗಳ, ಅತ್ಯಂತ ದೀರ್ಘಾವಧಿ ಒಂದು ಮುಖ್ಯಮಂತ್ರಿಯ ಆಡಳಿತವನ್ನು ನಡೆಸ್ಕೊಟ್ಟಂತ ಯಾರು ಒಬ್ಬ ನಾಯಕ ದೇಶದಲ್ಲಿ ಇದ್ದಾರೆ ಅನ್ನೋದಾದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾರ್ದು. ಹಾಗಾಗಿ ಅವರ ಒಂದು ಸಹಕಾರದಿಂದ ಅವರ ಜೊತೆಗಿರ್ತಕ್ಕಂಥ ಎಲ್ಲ ನಾಯಕರು, ಶಾಸಕರ ಒಂದು ಬೆಂಬಲದಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ತಗೊಂಡು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮುಖ್ಯಮಂತ್ರಿ ಆಗಿ ಎಲ್ಲರನ್ನೂ ಕೂಡ ಜೊತೆಗೂಡಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಎಲ್ಲರನ್ನೂ ಕೂಡ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಭಿನ್ನಾಭಿಪ್ರಾಯಕ್ಕೆ, ಯಾವುದೇ ಗುಂಪುಗಾರಿಕೆಗೆ ಎಡೆ ಮಾಡಿಕೊಡದಲ್ಲೇ ಇವತ್ತು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಈಗ ಜನ ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಆಡಳಿತ ಆಯಿತು, ನಿಮ್ಮ ಆಡಳಿತದಲ್ಲಿ ಏನು ಮಾಡ್ತೀರಿ ಅಂತಕ್ಕಂಥದ್ದನ್ನ ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾರೆ. ಹಾಗಾಗಿ ಆ ನೋಡ್ತಾ ಇರ್ತಕ್ಕಂಥ ಯಾರು ಜನ ಇದ್ದಾರೆ ಆ ಹುಸಿ ಆಗಬಾರ್ದು, ಆ ಒಂದು ಭರವಸೆಗಳಿಗೆ
ಹುಸಿ ಆಗಬಾರ್ದು. ನೀವೇನು ಅನ್ಕೊಂಡಿದೀವಿ, ಏನು ಈ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂಥ ಯೋಜನೆಗಳು ಮತ್ತು ನೀವು ಮಾಡ್ತಕ್ಕಂಥ ಯೋಜನೆಗಳು ಅದು ಜನಪರವಾಗಿರ್ಬೇಕು. ಜನರ ಒಂದು ಅವರ ಒಂದು ಏನು ತಲುಪುವಂತಹ ಒಂದು ಕಾರ್ಯಕ್ರಮಗಳು ಇರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಸ್ನೇಹಿತರೆಲ್ಲ ನಿಮಗೊಂದು GBA ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದಾರೆ ಸರ್ ಯಾವ್ದಾರ ವಾರ್ಡ್? ಸರ್, ನಾವು ನಮ್ಮ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪರವರ ಒಂದು ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದೊಂದಿಗೆ ಸುಮಾರು 40 ವರ್ಷಗಳಿಂದ ನಾವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. GBA ಚುನಾವಣೆ ಯಾವಾಗ ಆಗುತ್ತೋ ಗೊತ್ತಿದ್ದಿಲ್ಲ. GBA ಚುನಾವಣೆ ಆಗುತ್ತೆ ಅನ್ನೋಷ್ಟಕ್ಕೆ ನಾವು ಏನು ಸೇವೆಯಲ್ಲಿ ಮಾಡ್ತಾ ಇಲ್ಲ. ನಿರಂತರವಾಗಿ ನಾವು ಅವತ್ತಿಂದನೂ ಕೂಡ ಅದೇ ರೀತಿಯಲ್ಲಿ ಜನರ ಮಧ್ಯೆ ಇಟ್ಕೊಂಡು ಜನರ ಸೇವೆ ಮಾಡ್ತಾ ಇದ್ದೀವಿ. ಏನು ನಮ್ಮ ಕೃಷ್ಣಪ್ಪನವರು ಶಾಸಕರೇನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರತಿಯೊಬ್ಬ ನಾಗರಿಕನ ಸೌಲಭ್ಯಗಳು ಏನಿದೆ ಅದನ್ನ ಮುಟ್ಟಿಸ್ತಕ್ಕಂಥದ್ದು ಕೆಲಸವನ್ನ ಶಾಸಕರ ಮುಖೇನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ GBA ಚುನಾವಣೆ ಬಂದ್ರೂ ಕೂಡ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ಆದಿಚುಂಚನಗಿರಿ ವಾರ್ಡ್ನಲ್ಲಿ. ಅದೇನಾದ್ರು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಶಾಸಕರು ನಮ್ಗೇನಾದ್ರು ಆಶೀರ್ವಾದ ಮಾಡಿ, ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿ ಏನಾದ್ರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗೂ ಕೂಡ ಮುಂದಿನ ದಿನಗಳಲ್ಲಿ ನಿಲ್ಲೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಅದಕ್ಕೆಲ್ಲ ರೀತಿಯ ಏನು ನಮ್ಮ ಸಾರ್ವಜನಿಕರು ಮತ್ತೆ ಮತದಾರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ ಅಂತೇಳಿ ಈ ಸಂದರ್ಭಗಳಿಗೆ ಧನ್ಯವಾದಗಳು. ವಿಜಯ್ ಕುಮಾರ್ ಅಂತ. ನಾನು ಇದು ರಾಜಕೀಯವನ್ನು ಬಿಟ್ಟು ಇವತ್ತು ನಾನು ನಮ್ಮ ಉಮೇಶ್ ಚಂದ್ರ ಅವರು ಬಾಲ್ಯದಿಂದಲೂ ಬಹಳಷ್ಟು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರು ಜನಪರ